ಕುಶಾಲನಗರದಲ್ಲಿ ಸಂಭ್ರಮದಿಂದ ನಡೆಯಬೇಕಿದ್ದ ದಸರಾ ಕ್ರೀಡಾಕೂಟ ಹಲವು ಗೊಂದಲ ಅಸಮಾಧಾನದ ನಡುವೆ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಕೂಡಿಗೆಯ ಕ್ರೀಡಾಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಕುಶಾಲನಗರ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದ ಅವ್ಯವಸ್ಥೆ ಖಂಡಿಸಿ ಹಾಗೂ ಕಳೆದ ಬಾರಿಯ ವಿಭಾಗೀಯ ಮಟ್ಟದ ಆಟಗಾರರ ಸಾರಿಗೆ ಭತ್ಯೆ ಮತ್ತು ಊಟದ ಭತ್ಯೆ ದೊರೆಯದ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳು ಪ್ರತಿಭಟನೆ ನಡೆಸಲು ಮುಂದಾದ ಪ್ರಸಂಗ ನಡೆಯಿತು. ರಂಜಿತ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಆದಂ ಹಾಗೂ ರಾಯಲ್ ಫ್ರೆಂಡ್ಸ್ ತಂಡದ ಮಾಲೀಕ ಭಾಷಾ ನೇತೃತ್ವದಲ್ಲಿ ಕ್ರೀಡಾಪಟುಗಳು ಕ್ರೀಡಾಶಾಲಾ ಟರ್ಫ್ ಮೈದಾನದಲ್ಲಿ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಕಳೆದ ವರ್ಷ ಉಡುಪಿಯಲ್ಲಿ ನಡೆದ ವಿಭಾಗೀಯ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಕೊಡಗಿನಿಂದ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಸಾರಿಗೆ ಹಾಗೂ ಊಟದ ಭತ್ಯೆಯನ್ನು ಇನ್ನೂ ನೀಡಿಲ್ಲ ಎಂದು ದೂರಿದರು. ಕ್ರೀಡಾಕೂಟ ನಡೆದು ವರ್ಷ ಕಳೆದರೂ ಕ್ರೀಡಾಪಟುಗಳಿಗೆ ಭತ್ಯೆ ಸಿಕ್ಕಿಲ್ಲ. ಈ ಕುರಿತು ಪ್ರಶ್ನಿಸಿದ್ರೆ ಸರ್ಕಾರದಿಂದ ಅನುದಾನ ಬಂದಿಲ್ಲವೆಂದು ಹಾರಿಕೆ ಉತ್ತರ ನೀಡ್ತಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ನೀವೇನ್ ಮಾಡಿ ಗೊತ್ತಾ, ಸೋಮವಾರ ಚೆಕ್ ಮಾಡಿ. ಸೋಮವಾರ ನಮ್ಗೆ ಯಾರು ಫೋನ್ ಮಾಡ್ತೀವಿ ನಿಮ್ಗೆ, ಆಯ್ತಾ? ಅದನ್ನ ನೀವು 26ನೇ ತಾರೀಕು ಸಾಲ್ವ್ ಮಾಡ್ಕೊಡಿ. ಆ 26ನೇ ತಾರೀಕು ಆದ್ಮೇಲೆ ಮಾಡ್ತೀನಿ ಅಂತ ಹೇಳ್ಬೇಡಿ ಅಷ್ಟೇ. 25ನೇ ತಾರೀಕು ಏನ್ ಹಾಕಿದೀವ ಹಾಕಿಲ್ವ ಅದನ್ನ 25ನೇ ತಾರೀಕು ಕ್ಲಿಯರ್ ಮಾಡಿ. ಪ್ರತಿ ವರ್ಷ ನಾವು ಬಂದು ಕ್ರೀಡಾಕೂಟದಲ್ಲಿ ಆಡಿದೀವಿ. ನೀವು ಮೆಡಲ್ ಕೊಡ್ತಿರೋ, ಸರ್ಟಿಫಿಕೇಟ್ ಇಸ್ಕೊಂಡು ಹೋಗಿದ್ದೀವಿ. ಆದ್ರೆ ಪ್ರಾಬ್ಲಮ್ ಆಗಿದೆ, ಜಿಲ್ಲಾ ಮಟ್ಟದಲ್ಲಿ ಗೆದ್ದ ಮೇಲೆ ನಾವು ಪ್ರಾಬ್ಲಮ್ ಆಗಿದೆ. ನಿಮ್ಮಲ್ಲಿ ಕರೆಕ್ಟಾಗಿ ಸಮರ್ಪಕ ಮಾಹಿತಿ ಕೊಡಲ್ಲ, ಉತ್ತರ ಕೊಡಲ್ಲ, ಬೇಕಾಬಿಟ್ಟಿಯ ಆನ್ಸರ್ ಬರುತ್ತೆ ನಮ್ಗೆ. ಈ ತರ ಕಾಟಾಚಾರ ಕ್ರೀಡಾಕೂಟ ಏನಕ್ಕೆ ಮಾಡ್ತೀರಾ ಮೇಡಮ್? ಕಾಟಾಚಾರಕ್ಕಲ್ಲ, ನಿಮ್ಗೆಲ್ಲ ಮಾಹಿತಿ ತಲುಪಿಲ್ಲ ಅಂತ ಅನ್ಸುತ್ತೆ. ನಮ್ಗೆ ಯಾವುದೋ ಅದೇ ತರ ಕಾಟಾಚಾರಕ್ಕೆ ಕ್ರೀಡಾಕೂಟ ಮಾಡುವಂತ ಉದ್ದೇಶ. ಈ ವೇಳೆ ರಂಜಿತ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಆದಂ ಮಾತನಾಡಿ, ಸರ್ಕಾರದಿಂದ ಅನುದಾನ ಬಂದಿಲ್ಲವೆಂದರೆ ಏಕೆ ಕ್ರೀಡಾಕೂಟ ನಡೆಸಬೇಕೆಂದು ಅಧಿಕಾರಿ ವಿಸ್ಮಯ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ಕ್ರೀಡಾಪಟುಗಳ ಬಗ್ಗೆ ನಿರ್ಲಕ್ಷ್ಯ ತೋರಿದ್ರೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಬಹಿಷ್ಕರಿಸಿ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿ ವರ್ಷ ಇಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೇವೆ. ಇದು ಎಲ್ಲ ನಮ್ಮ ಕೊಡಗು ಜಿಲ್ಲೆಯ ಗ್ರಾಮೀಣ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ತೋರಿಸಿಪಡಿಸಿ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೂ ಈ ರಾಜ್ಯಕ್ಕೂ ಆಡುವಂಥ ಅವಕಾಶಕ್ಕೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ ಅಂತೇಳಿ ಮೇಡಮ್, ಇಲ್ಲಿ ಗೆದ್ದ ನಂತರ ಜಿಲ್ಲಾ ಮಟ್ಟ ಹಾಗೂ ವಿಭಾಗ ಮಟ್ಟಕ್ಕೆ ನಾವು ಆಯ್ಕೆ ಆಗಿದ ನಂತರ ನಿಮಗೆ ಗೊತ್ತಿರಂಗೆ ಇಲಾಖೆ ನಿಯಮ ಪ್ರಕಾರವಾಗಿ ಕೊಡಗು ಜಿಲ್ಲೆಯಿಂದ ವಿಭಾಗ ಮಟ್ಟದಲ್ಲಿ ಭಾಗವಹಿಸುವ ತಂಡಕ್ಕೆ ತಾವು ಇಲ್ಲಿಂದ ಸಮವಸ್ತ್ರ ನೀಡಬೇಕು, ವಾಹನ ಭತ್ಯೆ ನೀಡಬೇಕು, ಊಟದ ಭತ್ಯೆಯನ್ನು ನೀಡಬೇಕು. ಆದರೆ ನಾವು ಬೇರೆ ಜಿಲ್ಲೆಗೆ ವಿಭಾಗ ಮಟ್ಟಕ್ಕೆ ಹೋಗುವ ಸಂದರ್ಭದಲ್ಲಿ ನಾವು ನಿಮ್ಮ ಹತ್ರ ಆಫೀಸಿಗೆ ಬಂದಾಗ ನೀವು ಹೇಳ್ತೀರಿ ನೀವು ಕ್ರೀಡಾಕೂಟದಲ್ಲಿ ಭಾಗವಹಿಸಿಲ್ಲ, ಹಾಗಾಗಿ ನಿಮಗೆ TADA ಹಾಗೂ ಸಮವಸ್ತ್ರನ ನೀವು ಅಲ್ಲಿ ಭಾಗವಹಿಸಿದ ನಂತರ ಹಾಜರಾತಿ ತಂದು ಕೊಡಬೇಕು, ಅಟೆಂಡೆನ್ಸ್ ತಲುಪಿದ ನಂತರ ಕೊಡ್ತೀವಿ ಅಂತೇಳಿ. ಕಳೆದ ಬಾರಿ ನಾವು ವಾಲಿಬಾಲಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಿಂದ ನಾವು ಭಾಗವಹಿಸಿದ್ದೇವೆ. ನಾವು ನಿಮಗೆ ಅಟೆಂಡೆನ್ಸ್ ಕೊಟ್ಟಿದ್ದೇವೆ, ನಮ್ಮ ವಾಹನ ಭತ್ಯೆ ನಮಗೆ ಸಮವಸ್ತ್ರ ನೀಡಿಲ್ಲ. ಇದು ನಮ್ಮ ಮೊದಲ ಪ್ರಶ್ನೆ. ತಾವು ನೋಡ್ತಾ ಇರ್ಬೋದು, ಇಲ್ಲಿ ಫುಟ್ಬಾಲ್ ಪಂದ್ಯಾಟಕ್ಕಾಗಿ ಮೈದಾನ ಸಿದ್ಧತೆ ಮಾಡಿದ್ದಾರೆ. ತಾವು ಒಂದ್ಸಲ ನೋಡಿದ್ದೀರಾ ಮೇಡಮ್? ನೋಡಿಲ್ಲ. ನೀವು ನೋಡಿ, ಇಲ್ಲಿ ಈ ಫುಟ್ಬಾಲ್ ಗ್ರೌಂಡಲ್ಲಿ ಮ್ಯಾಚ್ ಆಡ್ಬೋದಾ? ಒಳ್ಳೊಳ್ಳೆ ಕ್ರೀಡಾಪಟುಗಳು ಇದ್ದಾರೆ. ಇಲ್ಲಿ ಏನಾದ್ರು ಆಡಿ ಕಾಲು ಮುರಿದೋದ್ರೆ ಅದಕ್ಕೆ ನೀವು ಹೊಣೆ ಹೊರ್ತೀರಾ? ನಿಮ್ಮಿಂದ ಇಲಾಖೆಯಿಂದ ದುಡ್ಡು ಕೊಡ್ತೀರಾ ಅವರಿಗೆ? ಈ ಗ್ರೌಂಡಲ್ಲಿ ಆಟ ಆಡ್ಬೋದು. ತಾವು ನೋಡಿ, ದಯಮಾಡಿ ಇಂಥ ಕಾಟಾಚಾರ ಕ್ರೀಡಾಕೂಟವನ್ನು ತಾವು ನಡೆಸಬೇಡಿ. ಯಾಕೆಂತ ಹೇಳಿದ್ರೆ ನೀವು ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ಒಂದು ಒಳ್ಳೆಯ ಅಧಿಕಾರಿಗೆ ಹೆಸರು ತಗೊಳ್ಳಿ, ಯಶಸ್ವಿ ಕ್ರೀಡಾಕೂಟವನ್ನು ನಡೆಸಿ. ಯಾಕೆಂದರೆ ಗ್ರಾಮೀಣ ಮಟ್ಟದ ಕ್ರೀಡಾಕೂಟಗಳು ಇಲ್ಲಿ ಭಾಗವಹಿಸೋದು, ಯಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಆಡೋರು ಇಲ್ಲಿ ಬಂದು ಆಡ್ತಾ ಇಲ್ಲ. ಈಗಾಗಲೇ ಗ್ರಾಮೀಣದಲ್ಲಿ ಆಡುವಂಥ ಆಟಗಾರರು ಬಂದು ಆಡುವಂಥದ್ದು. ಈಗ 11 ಗಂಟೆ ಆದರೂ ಕ್ರೀಡಾಕೂಟ ಚಾಲನೆ ಆಗಿಲ್ಲ, ಮಧ್ಯಾಹ್ನ ಆಗ್ತದೆ. ಇದು ಪ್ರತಿ ವರ್ಷ ಇದೇ ಥರ. ಕಳೆದ ಬಾರಿಯ ತೀರ್ಪುಗಾರರು ಅಷ್ಟೇ, ತೀರ್ಪುಗಾರರಿಗೂ ಬಹಳಷ್ಟು ತೀರ್ಪುಗಾರರಿಗೆ ಅವರಿಗೆ ಹಣವನ್ನು ಕೊಡೋದಿಲ್ಲ, ನೀವು ರಿಮನೇಷನ್ ಕೊಡೋದಿಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಇಂಥದ್ದು ಮಾಡಬೇಡಿ. ಇಂಥ ಕ್ರೀಡಾಕೂಟವನ್ನು ನೀವು ಆಯೋಜನೆ ಮಾಡಿದ್ರೆ ಖಂಡಿತವಾಗಿ ನಾವು ಇದನ್ನು ಬಹಿಷ್ಕರಿಸ್ತೇವೆ. ಇವತ್ತು ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಲ್ಲ, ನಮ್ಮ ತಂಡ ಭಾಗವಹಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಥ ಮೈದಾನದಲ್ಲಿ ನಾವು ಆಡಿದ್ರೆ ನನಗೆ ಕಾಲೇಟಾದರೆ ನಾನು ಮನೇಲಿ ಕೊಡ್ತೇನೆ, ನನಗೆ ಮಾತ್ರ ನನ್ನ ಮನೆಯವ್ರು ನೋಡ್ಬೇಕಾಗ್ತದೆ. ನಿಮ್ಮ ಇಲಾಖೆ, ಕ್ರೀಡಾ ಇಲಾಖೆ ಯಾವುದೇ ರೀತಿಯ ಸಹಕಾರ ಮಾಡೋದಿಲ್ಲ. ಹಾಗಾಗಿ ಕ್ರೀಡಾಕೂಟವನ್ನು ನಾವಿತ್ತು ಬಹಿಷ್ಕರಿಸ್ತಾ ಇದ್ದೀವಿ. ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಸ್ಮಯಿ ಮಾತನಾಡಿ, ಕ್ರೀಡಾಪಟುಗಳಿಗೆ ಭತ್ಯೆ ಸಿಗದಿರುವ ಬಗ್ಗೆ ಮಾಹಿತಿ ಇಲ್ಲ ಎಂದರು. ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿದರು. ನಮ್ಮ ಕ್ರೀಡಾಪಟು ಮತ್ತು ಅವರ ತಂಡದ ಪರವಾಗಿ ಕೆಲವು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ಹೇಳಬೇಕಂದ್ರೆ, ಕ್ರೀಡಾಕೂಟ ಚಾಲನೆಯಲ್ಲಿ ಇನಾಗ್ರೇಷನ್ ಅಂತ ಹೇಳಿ ಇಟ್ಟಿಲ್ಲ. ಎಲ್ಲಿದು ಆಯ್ಕೆ ಕಾರ್ಯಕ್ರಮ ಆಗಿರೋದ್ರಿಂದ ಅಧಿಕೃತವಾದಂತಹ ಚಾಲನೆ ಅಂತ ಇಲ್ಲ. ಇಲ್ಲಿ ನಿನ್ನೆ ಮಡಿಕೇರಿಯಲ್ಲಿ ಎಲ್ಲ ತಾಲೂಕುಗಳಿಗೂ ಸೇರಿ ಅದು ಇನಾಗ್ರೇಷನ್ ಆಗಿದೆ. ಇಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಇನಾಗ್ರೇಷನ್ನ ಮಾಡೋದಿಲ್ಲ. ನಾವು ನಮ್ಮ ಕೋಚಸ್ಸಿಗೆಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನೀವು ಕಾರ್ಯಕ್ರಮನ ರಿಜಿಸ್ಟ್ರೇಷನ್ ಮುಗಿಸಿದ ತಕ್ಷಣ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತ ಹೇಳಿ. ನಮಗೆ ಕೆಲಸದ ಒತ್ತಡದಿಂದ ನಾವು ಮಡಿಕೇರಿಯಲ್ಲಿ ನನ್ನ ಜಿಲ್ಲಾ ಪಂಚಾಯತಲ್ಲಿ ಕಾರ್ಯ ಇತ್ತು, ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ನಾವು ತಡವಾಗಿ ಬಂದಿದ್ದೀನಿ. ಇಲ್ಲಿ ನಮ್ಮ ಕೋಚಸ್ ಇದ್ದಾರೆ, ನಮ್ಮ ಟೀಚರ್ಸ್ ಇದ್ದಾರೆ, ಮತ್ತು ಬೇಕಾಗಿರೋಂಥ ಸ್ಟಾಫ್ ಎಲ್ಲರೂ ಇದ್ದಾರೆ.
ಅವರೆಲ್ಲರೂ ಅವ್ರಿಗೆ ಕಾರ್ಯಕ್ರಮ, ನಮ್ಮ ಹೆಡ್ ಮಾಸ್ಟರ್ ಕೂಡ ಇದ್ದಾರೆ ಇಲ್ಲಿ, ಅವರ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಅವರಿಗೆ ಕಂಪ್ಲೀಟಾಗಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಶುರು ಮಾಡಿಲ್ಲ, ಕಾರಣಾಂತರಗಳಿಂದ ಶುರು ಮಾಡಿರೋದಿಲ್ಲ. ಬಟ್ ನನ್ನ ಆಗಮನದಿಂದ ತಡ ಆಗಿದೆ ಅಂತ ಹೇಳಿ ಅದನ್ನ ತಡೆದಿಲ್ಲ, ಗೊತ್ತಾಯ್ತಲ್ಲ. ಇನ್ನೊಂದು, ಎಲ್ಲರಿಗೂ ಕೂಡ TADA ನಮಗೆ ಏನು ಲಿಸ್ಟ್ ಬಂದಿದೆ ಆ ಲಿಸ್ಟ್ಗೆ ನಾವು TADA ಕೊಟ್ಟಿದ್ದೀವಿ. ಒಂದ್ ನಿಮಿಷ, ನೀವು ರೆಫ್ರೀಸ್ ಬಗ್ಗೆ ಹೇಳ್ತಾ ಇದ್ದೀರಾ, ಇಲ್ಲ ಒಂದ್ ನಿಮಿಷ, ನೀವು ತಂಡದವರ ಯಾವ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ವಿಭಾಗ ಮಟ್ಟಕ್ಕೆ ಹೋಗಿದ್ರಾ? ನೀವು ಸಮವಸ್ತ್ರದ ಬಗ್ಗೆ ಹೇಳಿದ್ರಿ, ಕೇಳಿಸ್ಕೊಳ್ಳಿ. ಸಮವಸ್ತ್ರದ ಬಗ್ಗೆ ಕೇಳಿದ್ರಿ, ನಮಗೆ ನಮ್ಮ ಕೇಂದ್ರ ಕಚೇರಿಯಿಂದ ಸಮವಸ್ತ್ರವನ್ನ ನಾವೇ ಕೊಡ್ತೀವಿ ಅಂತ ಹೇಳಿದ್ರು. ಬಿಕಾಸ್ ವಿಭಾಗ ಮಟ್ಟದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಅನುದಾನ ನಾವು ಇಟ್ಕೊಂಡಿರೋದಿಲ್ಲ. ಬರೀ ಆರ್ಗನೈಸೇಷನ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಂಡಿರ್ತೀವಿ. ಮಿಕ್ಕಿದ ಸಮವಸ್ತ್ರ ಇರ್ಬೋದು, ಅದಕ್ಕೆ ಮತ್ತೆ ಪ್ರಯಾಣ ಭತ್ಯೆ ಇರ್ಬೋದು, ಪ್ರತಿಯೊಂದನ್ನು ನಮ್ಮ ಕೇಂದ್ರ ಕಚೇರಿಯಿಂದ ನಮಗೆ ಒದಗಿಸ್ತೀವಿ ಅಂತ ಹೇಳಿದ್ರು. ಆದರೆ ಅವರು ಒದಗಿಸಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ತಂದ್ಕೊಡೋದಕ್ಕಾಗೋದಿಲ್ಲ. ಬಿಕಾಸ್ ನಮ್ಮ ಹತ್ರ ಅದು ಅನುದಾನ ಅದು ಮೀಸಲಿಟ್ಟಿರೋದಿಲ್ಲ. ಸೊ ಅವರು ನಮ್ಮ ಕೇಂದ್ರ ಕಚೇರಿಯವರು ನಮಗೆ ಕಳಿಸ್ಕೊಟ್ಟಿದ್ರೆ ಖಂಡಿತವಾಗ್ಲೂ ನಾವು ನಿಮಗೆ ಕೊಡೋದ್ರಲ್ಲಿ ನಮಗೆ ಯಾವುದು ಅಭ್ಯಂತರ ಇಲ್ಲ. ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಕರ್ತವ್ಯ ನಿರ್ವಹಿಸುವ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸರಿಯಾಗಿ ಭತ್ಯೆ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಬಹುತೇಕ ಶಿಕ್ಷಕರು ಕ್ರೀಡಾಕೂಟಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರೆ ಎಂದು ದೈಹಿಕ ಶಿಕ್ಷಕರೊಬ್ಬರು ಸುದ್ದಿಗಾರರೊಂದಿಗೆ ತಮ್ಮ ಅಳಲು ತೋಡಿಕೊಂಡರು. ಇನ್ನು ಮೈದಾನದ ತುಂಬೆಲ್ಲ ಗಿಡಗಂಟಿಗಳು ಬೆಳೆದು ನಿಂತಿವೆ. ಶುಕ್ರವಾರ ಗಿಡಗಳನ್ನು ಕತ್ತರಿಸಿ ಮೈದಾನದಲ್ಲಿಯೇ ಬೆಂಕಿ ಹಾಕಿ ಸುಡಲಾಗಿದೆ. ಇದರಿಂದ ಫುಟ್ಬಾಲ್ ಆಡಲು ಮೈದಾನದಲ್ಲಿ ಸಾಧ್ಯವಾಗದಿದ್ರೂ ಇದೇ ಮೈದಾನದಲ್ಲಿ ಆಡುವಂತೆ ಸೂಚಿಸಿದ್ದಾರೆಂದು ಕ್ರೀಡಾಪಟುಗಳು ತಮ್ಮ ನೋವು ತೋಡಿಕೊಂಡರು.